ಜ್ವರ ಅಂದ್ರೆ ಏನಂತ ಗೊತ್ತಾ? ಇಡೀ ಸೊಳ್ಳೆಯಿಂದ ಬರ್ತದೆ ಮುಕ್ತ. ಸ್ವಚ್ಛ ನೀರಲ್ಲಿ ಇರ್ತವೆ ಮೊಟ್ಟೆ, ಹಗಲು ಹೊತ್ತಲ್ಲೇ ಕಷ್ಟವೇ ಅಷ್ಟೇ. ತೀವ್ರ ಜ್ವರ, ತಲೆ ನೋವು ಇದರ ಲಕ್ಷಣ. ಮಾಂಸಖಂಡ, ಕೀಲು ನೋವು ಕೂಡ. ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಹಿರೇಗುಂಟೂರು ಚಿತ್ರದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿರೇಗುಂಟೂರು ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಆರಂಭಿಸೋಣ. ಪ್ರಾರ್ಥನೆ ನಾಗವೇಣಿ ಟಿಎಚ್. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಪ್ರವಿಷ್ಟಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ. ನಾಗವೇಣಿ ಅವರಿಗೆ ಧನ್ಯವಾದಗಳು. ಸ್ವಾಗತ ಭಾಷಣ ಬಿಂದು ಎನ್. ಶಾಲೆಯಲ್ಲಿ ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಮತ್ತೆ ಆರೋಗ್ಯ ನಿರೀಕ್ಷಕ ಅಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿರೇಗುಂಟೂರಿನಿಂದ ಆಗಮಿಸಿದಂತಹ ಪುಟ್ಟಸ್ವಾಮಿ ಅವರಿಗೂ ಸ್ವಾಗತ ಹಾಗೂ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಯಾದಂತಹ MS ನಾಗರಾಜ್ ಸರ್ ಇವರಿಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಡಾಕ್ಟರ್ KN ಮಹೇಶ್ ಸರ್ ಇವರಿಗೂ ಕೂಡ ಸ್ವಾಗತ. ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದಂತಹ ಮಂಜಪ್ಪ ಸರ್ ಇವರಿಗೂ ಕೂಡ ಸ್ವಾಗತ. ಹಾಗೂ ನಮ್ಮ ಶಾಲೆಯ ದೈಹಿಕ ಶಿಕ್ಷಣದ ಶಿಕ್ಷಕರಾದಂತಹ ಕರಿಬಸಪ್ಪ ಸರ್ ಇವರಿಗೂ ಕೂಡ ಸ್ವಾಗತ. ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಈ ವೇದಿಕೆ ಮುಂದಿರುವವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಪ್ರಾಥಮಿಕ ನುಡಿಗಳನ್ನು ಮಾತನಾಡಬೇಕೆಂದು ನಾಗರಾಜ್ ಸರ್ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿರೇಗುಂಟೂರು ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಗಡ್ಡೆಗುಟ್ಟು ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಪ್ರೌಢಶಾಲೆಯಲ್ಲಿ ಇವತ್ತು ದಿವಸ ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ನಾವು ನಮ್ಮ ಸ್ನೇಹಿತರ ಪುಸ್ತಕಗಳ ಬೆಳಿಗ್ಗೆ ಯೋಚನೆ ಮಾಡಿದ್ದೇವೆ. ಆಯಿತು, ಅಲ್ಲಿಗೆ ಹೋಗೋಣ. SLC 8ನೇ ಕ್ಲಾಸು 9ನೇ ಕ್ಲಾಸ್ ಮಕ್ಕಳು ಇರ್ತಾರೆ, ಅಲ್ಲೇ ಮಾಡೋಣ ಅಂತೇಳಿ ಬಂದ್ವಿ. ಫೋನ್ ಮಾಡಿದಾಗ ನಿಮ್ಮ ಎಷ್ಟು ಸರ್ ಬರೀ ಸರ್ ಅಂತಂದೇಳಿ ಕೇಳಿದ್ರು. ನಾವು ಬೇರೆ ಬೇರೆ ಸ್ಕೂಲ್ಗಳಿಗೆಲ್ಲ ಕೇಳಿದ್ವಿ. ಅವ್ರೇನೇನೋ ಕಾರಣಗಳು ಹೇಳಿದ್ರು. ಇರಲಿ, ಅಲ್ಲಿ ಬೇಕಾದ್ರೆ ನಾಳೆ ಮಾಡ್ತೀವಿ. ನಮಗೇನಪ್ಪ ಇವತ್ತು ದಿವಸನೇ ಮಾಡಬೇಕಾಯ್ತು. ಇದನ್ನ ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಇವತ್ತೇ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಈ ಒಂದು ಕಾರ್ಯಕ್ರಮಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಡಾಕ್ಟರ್ ಮಹೇಶ್ ಸರ್ ಅವರು ನಮ್ಮನ್ನು ತುಮೂರದಿಂದ ಇಲ್ಲಿಗೆ ಬರಮಾಡಿಕೊಂಡು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಹೇಶ್ ಸರ್ ಅವರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆಹಾರ ಶಿಕ್ಷಕರಿಗೆ ಹಾಗೂ ನನ್ನ ಸ್ನೇಹಿತರಾದಂಥ ಪುಟ್ಟಸ್ವಾಮಿ ಅವರೇ ಹಾಗೂ ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಓದ್ಬೇಕಾದಾಗ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ನಾನು ಅದನ್ನು ಚೇಂಜ್ ಮಾಡ್ತೀನಿ. ಸ್ಟೂಡೆಂಟ್ ಲೈಫ್ ಈಸ್ ಡೈಮಂಡ್ ಲೈಫ್ ಅಂತ. ಡೈಮಂಡ್ ನೋಡಿದ್ರಲ್ಲ ಹೆಂಗಿರುತ್ತೆ ಡೈಮಂಡ್? ಟ್ರೈನಿಂಗ್ ಇರುತ್ತೆ. ಒಂದು ಆಕೃತಿ ಕೊಟ್ಟಿರ್ತಾರೆ ಡೈಮಂಡ್, ಹೌದಲ್ಲ? ಅದು ಒಂದ್ಸತಿ ಹೊಡೆದೋಗ್ಬಿಟ್ರೆ ಏನಾಗುತ್ತೆ? ಡೈಮಂಡ್ ಆ ಶೇಪ್ ಕೊಡಕ್ ಬರಲ್ಲ ಅಂತ. ಕ್ಲೀನಾಗಿ ಹಿಂಗೆ ಡೈಮಂಡ್. ಹಂಗೆ ನಿಮ್ಮ ಜೀವನ ಒಳ್ಳೆ ಘಟ್ಟ ಇದು. SLC ಅನ್ನೋದು ಬಹಳ ಮುಖ್ಯವಾದಂತಹ ಘಟ್ಟ. ನೀವೇನು ವಿದ್ಯಾರ್ಥಿ ಸಂಸ್ಕಾರ ಕನಿಯನ್ಸ ಮಟ್ಟಿಗೆ ನಿಮ್ಮ ಮುಖ್ಯೋಪಾಧ್ಯಾಯರ ಸಂಸ್ಕಾರನ ಬಹಳ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಡಾಕ್ಟರೇಟ್ ಪದವಿ ತಗೊಂಡಿದ್ದಾರೆ ಅಂದ್ಮೇಲೆ ನಿಮಗೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ ಅಂತ ನನ್ನ ಒಂದು ಅನುಭವ ಬಂದ್ಕೊಳ್ಳಿ. ಆ ಮಕ್ಕಳನ್ನ ಪ್ರತಿಯೊಬ್ಬ 3 ಮಕ್ಕಳು ಬಂದು ಏನು ಗುರುಪಾಗತ್ತ, ಒಬ್ರು ನಿರೂಪಣೆ, ಒಬ್ರು ಪ್ರಾರ್ಥನೆ ಏನು ಮಾಡಿದ್ರು ಅಲ್ಲೇ ಗೊತ್ತಾಗುತ್ತೆ. ಅದೊಂದು ಸಂಸ್ಕಾರ. ನೀವು ಬೇರೆ ಸ್ಕೂಲ್ ಹೋಗಿ ನೋಡಿದ್ರೆ ಆ ಒಂದು ಸಂಸ್ಕಾರ ಬರಲ್ಲ, ಗೊತ್ತಿರಲ್ಲ. ಮಕ್ಕಳು ಏನು, ಯಾರು ಬಂದಾಗ ಏನು ಮಾತಾಡಬೇಕು, ಯಾರು ಏನೇನು ವಿಷಯನ ಮಾತಾಡಬೇಕು ಇಲ್ಲಿ ಬಂದಂತಂದು
ಅವರೇ ಬೇಸ್ಟ್ಗಳೇ ಕೆಲವು ಟೈಮ್ನಲ್ಲಿ ನಾನು ಓದೋ ನನ್ನ ಅನುಭವದ ಪ್ರಕಾರ ಅವರೇ ಕೆಲವು ಟೈಮ್ನ ಮಾಡ್ತಾರೆ, ಕೆಲವು ಟೈಮ್ ನಮಗೆ ಬಿಟ್ಬಿಡ್ತಾರೆ. ಸೊ ಹಾಗಾದ್ರೆ ನಾವೇ ಮಾಡ್ತೀವಿ. ವಿದ್ಯಾರ್ಥಿ ಜೊತೆಗೆ ಸಂಸ್ಕಾರ ಅನ್ನ ಕಲಿಯುವುದು ಗೋಲ್ಡನ್ ಲೈಫ್ ಅಂತ ಅನ್ನೋಕ್ಕೋಗ್ಬಿಡಿ. ಡೈಮಂಡ್ ಲೈಫ್ ಒಂದ್ಸತಿ ಏನಾದ್ರು ಇದನ್ನ ನಾವು ಕಳ್ಕೊಂಡಿವಿ ಅಂತಂದ್ರೆ ಈ ಲೈಫನ್ನ ಬಿಟ್ಟು ನಾವು ಬೇರೆ ಕಡೆಗೆ ಏನಾದ್ರು ಜೀವನವನ್ನ ನಮ್ಮ ಮನಸ್ಸನ್ನ ಬೇರೆ ಕಡೆಗೆ ನಾವು ಆಕರ್ಷಣೆ ಒಳಗಾದ್ರೆ ನಿಮ್ಮ ಲೈಫನ್ನ ಕಳ್ಕೊಂತೀರಿ, ನೀವು ಹಾಳು ಮಾಡ್ಕೊಂತೀರಿ. ಇವತ್ತು ನಾನು ಹೇಳಕ್ ಬಂದಿರೋದು ಒಳ್ಳೆ ವಿಚಾರ ಆಗಿದ್ದು, ಆದ್ರೂ ಒಂದ್ 2 ಮಾತು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನ ನೋಡಿದಾಗ, ಇಷ್ಟನ್ನ ನೋಡಿದಾಗ, ಕಾಲೇಜಿನ ವಾತಾವರಣವನ್ನ, ನಿಮ್ಮ ಸ್ಕೂಲಿನ ವಾತಾವರಣವನ್ನ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಮುಂಚೆ ಇದ್ದಿದ್ದು ನಾನು ಬಂದಾಗ ಅಷ್ಟೇ ಇರ್ತಿತ್ತು. ನಾನು ಬಂದಿದ್ದೀನಿ ಸಾಕಷ್ಟು ಇಲ್ಲಿ, ಅಷ್ಟೇ ಇರ್ತಿದ್ದು ಗೊತ್ತಿತ್ತಾ. ಈಗೆಲ್ಲ ಭಾಳ ಇಂಪ್ರೂವ್ಮೆಂಟ್ ಆಗೈತೆ. ಸರ್ ಒಂದು 2 ಸತಿ ಬಂದು ನಮ್ಮ ಹಾಸ್ಪಿಟಲ್ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಇವತ್ತಿನ ಏನಕ್ಕೆ ಇವತ್ತು ಆಗಸ್ಟ್ 20 ವಿಶ್ವ ಸೊಳ್ಳೆ ದಿನಾಚರಣೆ ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯ ಇಲಾಖೆಯಿಂದ. ಒಬ್ಬ ಮನುಷ್ಯ ಒಳ್ಳೇದನ್ನ ಮಾಡಿದ್ರೆ ಅವನು ಯಾರೇ ಆಗಿರಲಿ, ನಮಗೆ ಅವನ ಬಗ್ಗೆ ಅವರು ನಮ್ಮ ದೇಶಕ್ಕೆ ಕೆಟ್ಟದ್ದು ಮಾಡಿದವರು, ಒಳ್ಳೇದು ಮಾಡಿದವರು, ಏನ್ ಮಾಡಿದಾರೋ ಗೊತ್ತಿಲ್ಲ. ಒಳ್ಳೇದು ಮಾಡಿದವ್ರು ಎಲ್ಲ ನೆನೆಸ್ಕೊಂತೀವ. ಮಹಾತ್ಮ ಗಾಂಧಿ ನೆನೆಸ್ಕೊಂತೀವಿ, ಸುಭಾಷ್ ಚಂದ್ರ ನೆನೆಸ್ಕೊಂತೀವಿ. ಈಗ ಅದೇ ರೀತಿ ನಮ್ಮ ಬ್ರಿಟಿಷ್ ಆಳಿದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ, ಕಟ್ಟಡಗಳನ್ನ ಕಟ್ಟಿ ಹೋಗಿದ್ದಾರೆ. ಇವತ್ತು ಬಹಳ ಸುರಕ್ಷಿತವಾಗಿದ್ದಾರೆ. ಅವತ್ತಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್. ಅದಕ್ಕೆ ಬ್ರಿಟಿಷರ ಕಾಲದಲ್ಲಿ ನಮಗೆ 1897ರಲ್ಲಿ ನಮ್ಮ ದೇಶದಲ್ಲಿ ಮಲೇರಿಯಾ ಅನ್ನೋದು ಬಹಳ ವಿಚಿತ್ರವಾದಂಥ ಕಾಯಿಲೆ. ಸತ್ತೋಗ್ತಾ ಇದ್ವಿ ಹಂಗೆ. ಈ ಮಲೇರಿಯಾ ಬಂದ್ರೆ ಟ್ರೀಟ್ಮೆಂಟ್ ಇರ್ತಿರ್ಲಿಲ್ಲ. ಇದು ಸೊಳ್ಳೆಯಿಂದ, ಇನ್ಫೆಕ್ಟೆಡ್ ಸೊಳ್ಳೆಯಿಂದ ಮನುಷ್ಯನಿಗೆ ಒಬ್ಬರಿಂದ ಒಬ್ಬರಿಗೆ ಹಚ್ಬಿಟ್ಟು ಆ ಮಲೇರಿಯಾ ಕಾಯಿಲೆ ಬಂದು ಅದರಿಂದ ಮನುಷ್ಯ ಸತ್ತೋಗ್ಬಿಡೋದು. ಯಾಕೆ ಸತ್ತೋಗ್ತಾ ಇದ್ದ? ಟ್ರೀಟ್ಮೆಂಟ್ ಇರ್ತಿರ್ಲಿಲ್ಲ. ಬ್ರೈನಿಗೆ ಹೋಗ್ತಾ ಇತ್ತು. ಆ ಜ್ವರದ ತಾಪಕ್ಕೆ ಬ್ರೈನಲ್ಲಿ ಇರ್ತಕ್ಕಂಥ ರಕ್ತ ಚಲನೆ ನಿಂತ್ಬಿಡೋದು, ಬ್ಲಡ್ ಸ್ಕ್ಲಾಟ್ ಆಗೋದು, ರಕ್ತ ಎತ್ಬಿಟ್ಬಿಡೋದು ಬ್ರೈನಲ್ಲಿ. ಅಷ್ಟು ಅದರೊಳಗೆ ಇರ್ತಕ್ಕಂಥ ಪ್ಲಾಸ್ಮೋಡಿಯಂಗಳು ಅಷ್ಟು ಕೆಲಸ ಮಾಡ್ತಾ ಇದ್ರು. ಸತ್ತೋಗ್ತಾ ಇದ್ರು ಮನುಷ್ಯ. ಯಾಕೆ, ಏನು ಸತ್ತೋಗ್ತಾ ಇದ್ದಾರೆ, ಏನ್ ಕಾಯಿಲೆ ಇದ್ದು ಅನ್ನೋದನ್ನ ರೊನಾಲ್ಡ್ ರಾಸ್ ಅನ್ನತಕ್ಕಂಥದ್ದು 1897ರಲ್ಲಿ ಈ ಮಲೇರಿಯಾವನ್ನು ಕಂಡುಹಿಡಿದ್ರು. ಆಗಸ್ಟ್ 20ನೇ ತಾರೀಕಿಗೆ ಸರ್. ಯಾವತ್ತು ರೊನಾಲ್ಡ್ ರಾಸ್ ಅನ್ನೋರು ಈ ಮಲೇರಿಯಾವನ್ನು ಕಂಡುಹಿಡಿದ್ರು. ಆ ಉದ್ದೇಶಕ್ಕೆ ಸೊಳ್ಳೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸೊಳ್ಳೆ ಕೇವಲ ಒಂದು ಸೊಳ್ಳೆ ಅನ್ನ ಅನ್ಕೊಳಕ್ ಹೋಗ್ಬೇಡಿ. ಇವತ್ತು ಆರೋಗ್ಯ ಇಲಾಖೆ ಹುಟ್ಟಿದ್ದೆ ಸೊಳ್ಳೆ ಇಲ್ಲ. ಆರೋಗ್ಯ ಇಲಾಖೆ ಹುಟ್ಟಿದ್ದೆ ಸೊಳ್ಳೆ ಇಲ್ಲ. ಈ ಮಹಾಮಾರಿ ಯಾವಾಗ ಮಲೇರಿಯಾ ಜಾಸ್ತಿ ಆಯ್ತು, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ನಮ್ಮ ಒಂದು ಆರೋಗ್ಯ ಇಲಾಖೆ ಸ್ಥಾಪನೆ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಬಂತು. ತಾಯಿ ಮಕ್ಕಳ ಹೆರಿಗೆ ಮಾಡಿಸೋಂಥದ್ದು, ವ್ಯಾಕ್ಸಿನೇಷನ್ ಮಾಡತಕ್ಕಂಥದ್ದು, ಬೇರೆ ಬೇರೆ ಎಲ್ಲ ಕೆಲಸಗಳು. ಒಬ್ರು MBBS ಮಾಡ್ತಕ್ಕಂಥವ್ರು, ಆರ್ಥೋಪೆಡಿಕ್ ಡಾಕ್ಟರ್ಗಳು, ಫಿಸಿಷಿಯನ್ಸು, ಹಿಂಗೆ ಬೇರೆ ಬೇರೆ ಅವರದ್ದು ಅದರದ್ದೇ ಆದಂತಹ ಒಂದೊಂದು ಪಾರ್ಟ್ಸಿಗೆ ಒಬ್ಬೊಬ್ರು ಡಾಕ್ಟರ್ ಅದ್ರ ಬಗ್ಗೆ ಕುರಿತ ವೈದ್ಯರು ಅದ್ರ ಬಗ್ಗೆ ಹೆಚ್ಚಿನ ಹೈಯರ್ ಎಜುಕೇಶನ್ ಮಾಡ್ಕೊಂಡು ಬಂದು ಇವತ್ತು ದಿವಸ ಸೇವೆಯನ್ನು ಸಲ್ಲಿಸ್ತಾರೆ. ನೋಡ್ರಿ, ಒಂದು ಸೊಳ್ಳೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ. ಒಂದು ಡಿಪಾರ್ಟ್ಮೆಂಟ್ ಅನ್ನು ಹುಟ್ಟು ಆಗ್ತು ಅವತ್ತಿನ ದಿವಸ. ಒಂದು ಇಲಾಖೆನೆ, ಹೌದಾ? ಒಂದು ಸೊಳ್ಳೆ ಅವತ್ತಿನ ದಿವಸ ಜನಗಳನ್ನ ಸಾವಿಗೀಡು ಮಾಡ್ತಾ ಇದ್ದಂತ ಒಂದು ಕಾಲದಲ್ಲಿ ಇಂಥ ಒಂದು ಇಲಾಖೆ ಮಾಡಬೇಕು, ಈ ರೀತಿ ಜನಗಳಿಗೆ ಸೇವೆ ಕೊಡಬೇಕು, ಇಂಜೆಕ್ಷನ್ಸ್ಗಳನ್ನ. ಅವತ್ತಿನ ಯಾವುದೇ ತರದ್ದು ಏನು ಟ್ರೀಟ್ಮೆಂಟ್ ಇರಲಿಲ್ಲ. ರೊನಾಲ್ಡ್ ರಾಸ್ ಅವರು ಈ ಮಲೇರಿಯಾವನ್ನು ಕಂಡುಹಿಡಿದು ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ಕಂಡುಹಿಡಿದು. ಇದರ ಜೊತೆಗೆ ಇವತ್ತಿನ ಸೊಳ್ಳೆ ಅಂದ್ರೆ ಏನು, ಎಷ್ಟು ತರದ ಸೊಳ್ಳೆ ಇರುವಪ್ಪ? ಅಲ್ಲ, 2 ತರ ಇರೋ ಸೊಳ್ಳೆ. ವೆರಿ ಗುಡ್, ಅದು ಕರೆಕ್ಟೇ. 2 ತರ ಇರೋ ಸೊಳ್ಳೆ, ಗಂಡು ಒಂದು ಹೆಣ್ಣು. ಹೌದಾ? ಎಷ್ಟು ಜಾತಿಯ ಸೊಳ್ಳೆಗಳು, ಸಾವಿರಾರು ಜಾತಿಯ ಸೊಳ್ಳೆಗಳು. ಮಸ್ಕಿಟೋಸ್ ಬಹಳಷ್ಟು ಮಸ್ಕಿಟೋಸ್ ಇದಾವೆ, ವಿಧ ವಿಧವಾದಂತಹ ಮಸ್ಕಿಟೋಸ್ ಇದಾವೆ. ಅದರಲ್ಲಿ ಕೆಲವು ಜಾತಿಯ ಸೊಳ್ಳೆಗಳು ಮಾತ್ರ ಮನುಷ್ಯನಿಗೆ ವಿಪರೀತವಾದಂತಹ ಜ್ವರ. ನಿಮ್ಮ ಕಣ್ಣಿನ ಹಿಂಭಾಗದಲ್ಲಿ ಇದೆಲ್ಲ ಬಹಳ ಬರ್ತಾ ಬರ್ತದೆ. ಇದೇನು ನಮ್ಮ ಕಣ್ಣೊಳಗಡೆ ವೈಟ್ ಇದೆಯಲ್ಲ, ಅದೆಲ್ಲ ರೆಡ್ಡಿಶ್ ಆಗುತ್ತೆ, ಕೆಂಪುಗಾಗುತ್ತೆ. ಮತ್ತೆ ಈ ಜಾಯಿಂಟ್ಸ್ಗಳೆಲ್ಲ ಬಹಳ ನೋವು.
ಜಾಯಿಂಟ್ಸ್ಗಳೆಲ್ಲ ನೋವು, ವಿಪರೀತವಾದಂತಹ ಜ್ವರ, ಕಣ್ಣಿನ ಹಿಂಭಾಗದಲ್ಲಿ ನೋವು, ಕಣ್ಣಿನ ಒಳಗಡೆ ಗುಡ್ಡೆ ಏನಿದೆ ಅದೆಲ್ಲ ರೆಡ್ಡಿಶ್ ಆಗಿರುತ್ತೆ, ಜಾಯಿಂಟ್ಸ್ಗಳು ಹೋಗ್ಬೇಕು. ಇದು ಮೊದಲನೇ ಹಂತ. ಎರಡನೇ ಹಂತ ಏನು? ಮುಂಚೆ ಹೇಳಿದಂಥ ಲಕ್ಷಣಗಳ ಜೊತೆಗೆ ರ್ಯಾಷಸ್ ಆಗೋದು, ಗಂಧೆಗಳು ಕರಿತೀವಿ, ರ್ಯಾಷಸ್ ಆಗ್ತಕ್ಕಂಥದ್ದು, ಗಂಧೆಗಳು ಆಗ್ತಕ್ಕಂಥದ್ದು, ಅದ್ರ ಜೊತೆ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಆಗ್ತಕ್ಕಂಥದ್ದು, ಗಂಟಲು ಭಾಗ ಏನು ಒಳಗಡೆ ಐತಲ್ಲ, ಈ ಒಳಗಡೆ ಏನು ಅನ್ನನಾಳ ಏನಿದೆಯಲ್ಲ, ಬಾಯಿ ಹೊಸುಡು ಎಲ್ಲ ಉಂಡಾಗ್ತಕ್ಕಂಥದ್ದು. ಮೂರನೇ ಹಂತ, ಇವೆಲ್ಲ ಲಕ್ಷಣಗಳನ್ನು ಹೊಂದಿದ್ದು ಮನುಷ್ಯ ಅರೆ ಪ್ರಜ್ಞಾವಸ್ಥೆಗೆ ಹೋಗಿರ್ತಾರೆ. ಅರೆ ಪ್ರಜ್ಞಾವಸ್ಥೆ ಏನು? ಕನ್ನಡ ಅರ್ಥ ಆಗುತ್ತಲ್ಲ? ಕೋಮಕ್ಕೆ ಹೋಗಿರ್ತಾನೆ. ಯಾಕೆ ಹೋಗಿರ್ತಾನೆ ಕೋಮಕ್ಕೆ? ಒಂದು ರೋಗ ಬರಬೇಕು, ನೀವು ಒಂದು ನಿಮ್ಮ ದೇಹದಲ್ಲಿ ಒಂದು ರೋಗದ ವಿರುದ್ಧ ಹೋರಾಡಬೇಕಾದ್ರೆ ನಿಮ್ಮ ಮನುಷ್ಯನಲ್ಲಿ ಏನಿರಬೇಕು? ಮುಖ್ಯವಾಗಿ ಶಕ್ತಿ. ಗೋಡೆಗಳನ್ನ ಕೆಳಭಾಗ ಮುಚ್ಚಿ ಒಂದು ದಿವಸ ಪೂರ್ತಿ ಅದನ್ನ ಅದಕ್ಕೆ ಬಿಡ್ಬೇಕಂದ್ರೆ ಒಣಗೋದಕ್ಕೆ ಬಿಡ್ಬೇಕು. ಡ್ರೈ ಡೇ ಅಂತ ಕರಿತೀವಿ ನಾವು. ಪ್ರತಿ ಶುಕ್ರವಾರ ಮಾಡಬೇಕು. ಪ್ರತಿ ಮನೆಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲೂ ಈ ಒಂದು ಕಾರ್ಯಕ್ರಮನ ಮಾಡಬೇಕು. ನಾವು ಅದಕ್ಕೆ ಅಂತ ಕರಿತೀವಿ ಡ್ರೈ ಡೇ. ಪ್ರತಿ ಹಳ್ಳಿಗಳಲ್ಲೂ ಕಂಡು ಬಂದಂತಹ ಪ್ರತಿ ಮನೆ ನಾವು ಇರ್ಲಿ ಬಿಡ್ಲಿ, ಅವ್ರ ಮನೆ ಒಳಗಡೆ ವಾರಕ್ಕೊಂದು ಬಾರಿ ಅವ್ರ ಮನೆ ತೊಟ್ಟಿ ಡ್ರಮ್ ಅವನ್ನೆಲ್ಲ ನೀರನ್ನು ಖಾಲಿ ಮಾಡಿ ಚೆನ್ನಾಗಿ ತೊಳೆದು ಒಂದು ದಿವಸ ಒಣಗಿಸಿ ಬೆಳಿಗ್ಗೆ ನೀರನ್ನು ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಪರಿಸರದಲ್ಲಿ ಯಾವುದೇ ಥರದ ಸೊಳ್ಳೆಗಳು ಕಾಣಿಸ್ಕೊಂಡು ನಮಗೆ ಮನೆ ಒಳಗಿರ್ತಕ್ಕಂಥ ನೀರಿನ ಮೂಲಗಳು ಏನಿದ್ದಾವೆ ಎಲ್ಲ ಶುಭ್ರವಾಗಿರ್ತವೆ. ಇದಕ್ಕಿಂತ ಎಲ್ಲರಿಗೂ ಮುಖ್ಯವಾಗಿ ಏನಪ್ಪ ಅಂದರೆ ಅದನ್ನು ಮುಚ್ಕೋಬೇಕು. ತೊಟ್ಟಿ ಮೇಲೆ ಒಂದು ಪ್ಲಾಸ್ಟಿಕ್ ಚೀಲನೋ ಅಥವಾ ಒಂದು ಅಲ್ಲಿಗೆ ಪೀಸೋ, ಡ್ರಮ್ಗಳಿಗೆ ಹಳೆಯ ಒಂದು ಸೀರೆ ಕಟ್ಟುವಂಥದ್ದು ಅಥವಾ ಒಂದು ಪಂಚೆ ಕಟ್ಟುವಂಥದ್ದು ಮಾಡಿದರೆ ಅದು ಸೊಳ್ಳೆ ಕುತ್ಕೊಳ್ಳೋದಿಲ್ಲ. ಸೊಳ್ಳೆ ಕುತ್ಕೊಳ್ಳೋಕೆ ಎಕ್ಬೇಕು ಜಾಗ ಸೊಳ್ಳೆ. ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಆ ನೀರು ನಿಮ್ಗೆ ಯಾಕಂದ್ರೆ ವಾರಕ್ಕೊಂದ್ಸತಿ 10 ದಿವಸ ನೀರು ಬಿಡ್ತಾರೆ ಸರ್, ನೀರಿನ ಅಭಾವ ಇದೆ, ನೀರು ತುಂಬಿಬಿಟ್ಟಿದ್ದೀವಿ, ಅದರೊಳಗೆಲ್ಲ ಆಲ್ರೆಡಿ ಹುಳಗಳು ಆಗಿದೆ, ಲಾರ್ವ ಸಾಂಬಿದೆ, ಕ್ಲೀನ್ ಮಾಡೋದಕ್ಕೆ ನಮ್ಗೆ ಆಗಲ್ಲ, ಚೆಲ್ಲೋದಕ್ಕಾಗಲ್ಲ, ನೀರು ಬೇಕು. ಅಥವಾ ನೀವೇನು ಮಾಡ್ಬೋದು, ಬೇರೆ ಇನ್ನೊಂದು ಏನಾದ್ರು 2 ಖಾಲಿ ಏನಾದ್ರು ಡ್ರಮ್ಗಳು ಏನಾದ್ರು ಇದ್ದರೆ ಆ ನೀರನ್ನು ಅಲ್ಲಿಗೆ ಸೋಸುವಂಥ ವ್ಯವಸ್ಥೆ, ಬಟ್ಟೆ ಸೋಸ್ತಾರೆ, ಅಲ್ಲಿ ಶಿಫ್ಟ್ ಮಾಡ್ಕೊಳ್ತಾರೆ. ದ್ರಾವಣ ಅದನ್ನು ನಾವು ಡೈರೆಕ್ಟಾಗಿ ಹಾಕಕ್ಕೆ ಬರಲ್ಲ. ಅದು 1 ಲೀಟ್ರು 2800 ರೂಪಾಯಿ 1 ಲೀಟ್ರು. ನಾವು ಅದನ್ನೇನು ಮಾಡ್ಕೊತೀವಿ, 10 ml ಪ್ರಬಲ ದ್ರಾವಣವನ್ನು ತಗೊಂಡು 490 ml ವಾಟರ್ ಇದು ಅರ್ಧ ಲೀಟರ್ ನಿಲ್ತಾನೆ, ಇದು ಅರ್ಧ ಲೀಟರ್ ನಿಲ್ತಾನೆ. ಇದರಲ್ಲಿ 10 ml ನಾವು ಅದನ್ನು ಪ್ರಬಲ ದ್ರಾವಣವನ್ನು ಹಾಕೊಂಡು ಇನ್ನು ಮಿಕ್ಕಿದ್ದನ್ನ 490 ಇದು ಅದನ್ನ ಬಟ್ಟೆನ ಅದ್ರ ಮರಿನ ತಿಂದು ಜೀವನ ಮಾಡ್ತಾರೆ. ಅವ್ರು ಏನು ಬಟ್ಟೆ ಹಾಕ್ತಾವ, ಅವೇ ಬಟ್ಟೆ ಹಿಡ್ಕೊಂಡು ಮರಿ ಹಾಕ್ತವೆ, ಮೀನು ಮರಿ ಹಾಕ್ತವೆ, ಬಾಯಿ ಮೂಲಕ ಮರಿ ಆಗ್ತದೆ. ಎಷ್ಟು ಅದನ್ನ ಸತಿ 4 ಬಂದ ಹೇಳ್ತೀವಿ ಬೇಡ. ನಾವೇನು ಮಾಡಬೇಕು, ಅದನ್ನ ತಡೆಗಟ್ಟೋದಕ್ಕೆ ಒಂದು ನಮ್ಮ ಮನೆ ಹತ್ರ ನಾವು ಅಡಿಕೆ ಕೊಟ್ಟೋದಕ್ಕೆ ಅದ್ರ ಜೊತೆ ಸೊಳ್ಳೆ ಪರದೆಯನ್ನ ಯೂಸ್ ಮಾಡ್ತೀವಿ. ಸೊಳ್ಳೆ ಪರದೆಯನ್ನ ಯೂಸ್ ಮಾಡ್ತಕ್ಕಂಥದ್ದು, ಮಸ್ಕಿಟೋಸ್ಗಳನ್ನ ಬಳಸ್ತಕ್ಕಂಥದ್ದು ಮನೆ ಒಳಗಡೆ. ಅದ್ರ ಜೊತೆಗೆ ಇನ್ನೊಂದು ಮೈಸೂರು ಬಟ್ಟೆ ಹಾಕತಕ್ಕಂಥದ್ದು ತೆರಿಗೂ. ಅದ್ರ ಜೊತೆಗೆ ನೀಮ್ ಆಯಿಲ್ ಅಂತ ಬಂದಿದೆ. ಆ ನೀಮ್ ಆಯಿಲ್ ಎಲ್ಲಿ ಸಿಗುತ್ತೆ? ಮೆಡಿಕಲ್ ಸ್ಟೋರ್ ಸಿಗಲ್ಲ. ಅದು ಗಾಂಧಿಗೆ ಅಂಗಡಿ ಅಂತ ಕೇಳಿಲ್ಲ, ಗಾಂಧಿಗೆ ಅಂಗಡಿ ಆಯುರ್ವೇದಿಕ್ ಅಂಗಡಿ ಆನೆಬಾಗ್ ಹತ್ರ ಮೆಡಿಕಲ್ ಸ್ಟೋರ್ ನೋಡಿರಾ? ಅಲ್ಲಿ ಗಾಂಧಿಗೆ ಅಂಗಡಿ, ಅಲ್ಲಿ ನೀಮ್ ಆಯಿಲ್ ಅಂತ ಒಂದು ಎಣ್ಣೆ ಸಿಗುತ್ತೆ. ಆ ಎಣ್ಣೆಯನ್ನ ಒಂದು ಮುಚ್ಚಳ ಆ ನೀಮ್ ಆಯಿಲ್ ತಗೊಂಡು ಅದು 3 ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತೀವಿ. ಅದು 3 ಕೊಬ್ಬರಿ ಎಣ್ಣೆನ ಕಲ್ತ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿಮ್ಮ ಸ್ಕೂಲಿಗೆ ಬರ್ತಾ ಇರ್ತೀವಿ, ಓಪನ್ ಆಯಿತು ಶರ್ಟ್ ಅಲ್ಲಿಂದ ಬಟ್ಟೆ ಅಷ್ಟಿಗೆ ಕೈ ಹಚ್ಕೊಂಡು ಒಳ್ಳೆ ಕುತ್ಕೊಂಡು ಅದು ಹಚ್ಚಲ್ಲ, ಎಣ್ಣೆ ಅಂಶ ಜಾರುತ್ತೆ, ಹಚ್ಚಲ್ಲ ಕುತ್ಕೊಳ್ಳಲ್ಲ.
ಆ ಉದ್ದೇಶಕ್ಕೆ ಅನಿಯಮಾಯಿಗಳನ್ನು ಹಚ್ಕೊಳ್ತೇವೆ. ಅದು ನಮ್ಮ ದೇಹಕ್ಕೇನು ಹಾನಿಯನ್ನು ಉಂಟು ಮಾಡ್ತಾ ಇದೆ, ತೊಂದರೆ ಕೊಡ್ತಾ ಇದೆ. ಇವೆಲ್ಲ ತಡೆಗಟ್ಟುವ ಕಾರ್ಯಕ್ರಮ. ಅದರಲ್ಲಿ ಯಾಕೆ ನಾವು ಅನಿಯಮಾಯಿಗಳು ಯಾರಿಗೆ ಕೊಡ್ತಿದ್ದೀವಿ ಅಂದರೆ, ಈ ಡೆಂಗಿ ಜ್ವರ ಬಂದಿರ್ತಕ್ಕಂಥ ಪೇಷಂಟ್ಗೆ ಕಂಟ್ರೋಲ್ ಕೊಟ್ಬಿಡ್ತೀವಿ. ಯಾಕಂದ್ರೆ ಮತ್ತೆ ಅವನಿಗೆ ಕಚ್ಚಿ ಬೇರೆಯವ್ರಿಗೆ ಕಚ್ಚಬಾರ್ದಲ್ಲ, ಕಟ್ಬಿಟ್ಟು ಏನಾಗ್ಬಿಟ್ಟು ಅವನು ಹೇಳಿದಂಗೆ ವೈರಸ್ ಆ ವೈರಸ್ಸನ್ನ ಎಳ್ಕೊಂಡು ಅದು ಆಮೇಲೆ ಮತ್ತೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಹುಳು ಆಮೇಲೆ ಅವು ಮರಿಯಾಗಿ ಹೊರ ಬಂದವೆಲ್ಲ ಇನ್ಫೆಕ್ಟೆಡ್ ಆಗಿರ್ತವೆ. ಆ ಉದ್ದೇಶಕ್ಕೆ ಅವ್ರಿಗೆ ಹಚ್ಚಬಾರ್ದು ಅಂತೇಳಿ ಅದು ತಾಂಡು ಕೊಡೋದು ನಿಮ್ಮ ಆಯಿಲ್. ಈ ರೀತಿಯಾಗಿ ನಾವು ತಡೆಗಟ್ಟಬೇಕಾಗುತ್ತೆ. ಇದು ಸಾಕಷ್ಟು ಜಾತಿಯ ಸೊಳ್ಳೆಗಳಿದ್ದಾವೆ. ಅದರಲ್ಲಿ ಕೆಲವು ಜಾತಿಗಳ ಸೊಳ್ಳೆ ಮಾತ್ರ ಮನುಷ್ಯನಿಗೆ ಅಪಾಯ ತರ್ತಾ ಇದೆ. ಇಷ್ಟು ಹೇಳಿ ನನ್ನ ಮಾತನ್ನು ನಿಮಗೆ ಕೂಡ ತೋರಿಸ್ತೀನಿ. ನೀಟಾಗಿ ನಾಲ್ಕು ಹೇಳಿದ್ದಾರೆ. ನೀವು ನಿಮ್ಮ ಮನೇಲಿ ಹೋಗ್ತಿರಲ್ಲ, ಸೊ ಗಾರ್ಡನ್ ಡ್ರಮ್ಮು, ಟಯರ್ಸ್, ಸುತ್ತಮುತ್ತ ನಿಮ್ಮ ಮನೆ ಸುತ್ತಮುತ್ತ ಪರಿಸರವನ್ನು ನೀಟಾಗಿ ಇಟ್ಕೊಳ್ಳಿ. ಫಸ್ಟ್ ಹೋಗ್ಬಿಟ್ಟು ನೀವು ನೋಡಿರಿ, ಗಾರ್ಡನ್ ಡ್ರಮ್ ಚೆಕ್ ಮಾಡಿರಿ, ಮತ್ತು ಸಿಮೆಂಟ್ ತೊಟ್ಟಿ, ನೀರು ಏನೇ ಸಂಗ್ರಹ ಆಗುತ್ತೆ ಮೇಲೆ ಸಿಂಟೆಕ್ಸು ಯಾವಾಗಲೂ ಕ್ಯಾಪ್ ಹಾಕಿ ಫಸ್ಟ್ ಅದನ್ನೆಲ್ಲ ಮಾಡಿ. ಮತ್ತು ನಿಮ್ಮ ನೆರೆಯವರೇ ನೀವು ಮಾಡೋದಾದರೆ ನಿಮ್ಮ ನೆರೆಯವರೇ ಹೇಳಬೇಕು. ಸೊ ನಿಮ್ಮ ಮನೆ ಮಾತ್ರ ಸೂಕ್ಷ್ಮವಾಗಿ ಇಟ್ಕೊಂಡ್ರೆ ನಾನು ಚೆನ್ನಾಗಿದ್ದೀನಿ ಅನ್ನೋದಲ್ಲ. ಸೊ ಅದು 100 ಮೀಟರ್ ಸರೌಂಡಿಂಗ್ ಪೂರ್ತಿ ಅದೆಲ್ಲ ಅದೇ ಥರನೇ ಇದ್ದರೆ ಸೊಳ್ಳೆಗಳು. ನೀವು ಏನು ಮಾಡ್ತೀರಾ, ಮನೆಯಲ್ಲೆಲ್ಲ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮರಿಗೆ ಫಸ್ಟ್ ಅದನ್ನು ತಿಳಿ ಹೇಳ್ಬೇಕು. ಈ ಥರ ಬಂದಿದ್ದರು, ಮಾಹಿತಿ ಕೊಟ್ಟಿದ್ದಾರೆ, ಈ ಥರ ಇರುತ್ತೆ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಎಷ್ಟೋ ಜನಕ್ಕೆ ನಾವು ನಗರ ಕೇಂದ್ರಗಳಲ್ಲಿ ಕೆಲವೊಂದು ನಾವು ಸೇವೆ ಮಾಡ್ಬೋದು. ಸೊ ನೀರಿನಲ್ಲಿ ಸೊಳ್ಳೆ ಹುಟ್ಟುತ್ತೆ ಅನ್ನೋದೇ ಗೊತ್ತಿಲ್ಲ ತುಂಬ ಜನ. ಹಾಗಾಗಿ ಮಾಹಿತಿನೆಲ್ಲ ಕ್ಲೀನಾಗಿ ಕೊಡಿ. ಆಮೇಲೆ ಚೆಂಡುವಿನ ಎಲೆ, ಅದರ ಜೊತೆಗೆ ಮತ್ತೇನು ಬೇವಿನ ಮರದ ಎಲೆ, ಬೇವಿನ ಸೊಪ್ಪು ಗೊತ್ತಲ್ಲ, ಬೇವಿನ ಸೊಪ್ಪು ಎಲೆ, ತುಳಸಿ ಎಲೆ, ಚೆಂಡುವಿನ ಎಲೆಯನ್ನ ಒಂದು ಕಾಟನ್ ಬಟ್ಟೆ ಒಳಗಡೆ ಕಟ್ಟಿ ನಿಮ್ಮ ಮನೆ ಒಳಗಡೆ ತೊಟ್ಟಿ ಒಳಗೆ ಬಿಟ್ಟರೆ 15 ದಿವಸ ತನಕ ಅದು ಯಾವುದೇ ಜಾಗದಲ್ಲಿ ಬಂದು ಒಳ್ಳೆ ತಿಳ್ಕೊಳ್ಳೋದು. ಅದು ಇಟ್ಕೊಳ್ಳೋದು. ಯಾವುದು ಏನು ಔಷಧಿ ಹಾಕೊಳ್ಳೋದಿಲ್ಲ, ಇಟ್ಕೊಳ್ಳೋದಿಲ್ಲ. ಅದು ಒಂದು ಚೆಂಡು. ಮನೆ ಮುಂದೆ ಚೆಂಡು ಹೂವನ್ನ ಬೆಳೆಸ್ಕೊಳ್ಳೋಂಥ ಚೆಂಡುವಿನ ಗಿಡವನ್ನು ಬೆಳೆಸ್ಕೋಬೇಕು, ತುಳಸಿ ಗಿಡವನ್ನು ಬೆಳೆಸ್ಕೋಬೇಕು. ಮುಂಚೆಲ್ಲ ನೋಡಿದಿಲ್ಲ, ಮನೆ ಮುಂದೆ ತುಳಸಿ ಗಿಡ ಇರ್ತದೆ. ಯಾಕೆಂದ್ರೆ ಆ ತುಳಸಿ ಗಿಡದ ಸ್ಮೆಲ್ಲಿಗೆ ಆ ಸೊಳ್ಳೆಗಳು ಬರೋದಿಲ್ಲ, ಚೆಂಡುವಿನ ಗಿಡದ ಸ್ಮೆಲ್ಲಿಗೆ ಬರೋದಿಲ್ಲ. ಇವತ್ತು ನಿಮಗೆಲ್ಲ ಆಶ್ಚರ್ಯ ಆಗೋದು, ಸೊಳ್ಳೆಗೆ ಒಂದು ದಿನ ಇದೆಯಾ ಅಂತ ಅಲ್ವಾ? ಪ್ರತಿದಿನದೂ ಇವತ್ತು ಒಂದೊಂದು ದಿನವನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ಇವತ್ತು ವಿಶ್ವ ಸೊಳ್ಳೆ ದಿನ ಅಂತೇಳಿ ನಿಮ್ಗೆ ಗೊತ್ತಿಲ್ಲ, ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಗೊತ್ತಿರೋರಿಗೆ ಅನ್ಸಲ್ಲ. ಸರ್ ಹೇಳಂತೆ ಡೊನಾಲ್ಡ್ ರಾಸ್ ಒಬ್ಬ ವಿಜ್ಞಾನಿ ಮೊಟ್ಟ ಬಾರಿಗೆ ವೈದ್ಯಕೀಯ ಕಾಣುವಂತಹ ಪ್ರೋಟೋಸೋಮ್ ಏಕಕೋಶ ಜೀವನ ಅದನ್ನು 1905 ಇಸ್ವಿಯಿಂದ ಅವರು ವಿಶ್ವ ಸೊಳ್ಳೆ ದಿನ ಅಂತೇಳಿ ಘೋಷಣೆ ಮಾಡ್ತಾರೆ. ಅಲ್ಲಿಂದ ಆಚರಿಸಿದ ಸರ್ ಸ್ವಾಮಿ ಸರ್ ವಿಶ್ವ ಸೊಳ್ಳೆ ದಿನ ಮಾಡೋಣ. ಪಾಠ ಎಷ್ಟು ಮುಖ್ಯನೋ ಪಾಠಕ್ಕೆ ಸಂಬಂಧಪಟ್ಟಂತೆ ಇಂಥ ಮಾಹಿತಿ ತಿಳ್ಕೊಳ್ಳೋದು ಅಷ್ಟೇ ಅವಶ್ಯಕ. ಸಿಲೆಬಸ್ಸಿಗೆ ಬಿಡುತ್ತೆ ನಮಗಿಂತ ನಮ್ಮ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತೆ. ಇವತ್ತು ನಾವಿಲ್ಲಿ 60-70 ಜನ ಇದ್ದೀವಿ. ಈ 70 ಜನರಲ್ಲಿ ಯಾರೋ ಒಬ್ಬರಿಗೆ ಡೆಂಗ್ಯೂ ಬರ್ಬೋದು. ಬಂದಾಗ ಅಟ್ಲೀಸ್ಟ್ ನಾವು ಮಾಹಿತಿ ತಿಳ್ಕೊಂಡಿದ್ದೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ತಗೊಳ್ಬೋದು ಅಂತ ಯೋಚನೆ ಮಾಡಿ
ಇಲ್ಲ ಬರ್ದಂಗೆ ಯಾರು ಕಡಿಬೇಕು ಫೋನು ಇರೋದು 70 ಜನ ಬರ್ದಂಗಿತ್ತು 70 ಜನ ಇಂಟು 5 ಜನ ಒಂದು ಮನೆಗೆ 5 ಜನ ಕೋವಿಡ್ಗೆ ಹೋಗ್ಬೋದು 350 ಜನಕ್ಕೆ ನಾವು ಡೆಂಗಿನ ನಿಯಂತ್ರಣ ಮಾಡಬೇಕು. ಹೀಗಾಗಿ ಇವತ್ತೇ ಸ್ವಚ್ಛತೆ ದೇವರು ಅಂತ ಕರಿತೀವಿ ನಾವು. ಎಲ್ಲಿ ಸ್ವಚ್ಛತೆ ನೆಲೆಸಿರುತ್ತೋ ದೇವರು ವಾಸ ಮಾಡ್ತೀವಿ. ಅಕಸ್ಮಾತ್ ನಾವು ಅವ್ರಿಗೆ ಏನಾದರೂ ಈ ಕಾರ್ಯಕ್ರಮ ಕೊಡೋಂಗಿದ್ದಿದ್ರೆ ಎಲ್ಲ ಒಂದು ಕಡೆ ಲಾಸ್ ಆಗ್ತಿತ್ತು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇವತ್ತೇ ಪ್ರತಿಯೊಂದು ಬೆಂಗಳೂರು ಯಾವುದೇ ಜಿಲ್ಲೆ ತಗೊಂಡು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತದೆ. ಇವತ್ತೇ ನಾಗೇಶ್ವರು ನಿಮ್ಮೆಲ್ಲರಿಗೂ ಅರ್ಥ ಆಗಂಗೆ ಆಡು ಭಾಷೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿಗೂ ಮುಟ್ಟಂಗೆ ಅವರು ಸೂಕ್ಷ್ಮವಾಗಿ ಡೆಂಗ್ಯೂ ಜ್ವರ ಅಥವಾ ಸೊಳ್ಳೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾರೆ. 4 ಕ್ಲಾಸಲ್ಲಿ ಯಾವಾಗ ಹೇಳ್ತಿರ್ತೀನಿ, ಒಂದು ಸಣ್ಣ ಹೆಣ್ಣು ಹಾಕಿ ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಕಾಯಿಲೆ ಬಂದು ಸತ್ತೋಗ್ತಾರೆ. ಇಡೀ ಸೀಸನ್ಗೆ ಸೊಳ್ಳೆ ಕಚ್ಚಿದ್ರೆ ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಡೆಂಗ್ಯೂ ಜ್ವರ ಬಂದು ನಾವು ಕುಡಿಬೇಕು. ಹಾಗೆ ಗಂಡ್ಮಕ್ಳು ಹುಷಾರಾಗಿರಲಿ ಅಂತ ಹೇಳಿದ್ರೆ ಯಾಕಂದ್ರೆ ಇದೇ ಕಾರಣ. ಬರೀ ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಅಷ್ಟೊಂದು ಆಗಿರ್ತದೆ. ಹೆಣ್ಮಕ್ಳು ಕಚ್ಚಿದ್ರೆ ಯಾವ ಜಾಗೃತಿ ಮೂಡಿಸಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಸುತ್ತಮುತ್ತ ಬಂದು ನಾವೆಲ್ಲ ಹೇಳ್ತೀವಿ ಕ್ಲಾಸಲ್ಲಿ, ನಿಮ್ಮ ಅಕ್ಕಪಕ್ಕ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ನಿನ್ನ ಅಕ್ಕಪಕ್ಕ ಚೆನ್ನಾಗಿರ್ತಾರೆ. ಹಾಗೆ ನೀವು ಚೆನ್ನಾಗಿರ್ಬೇಕು, ನಿಮ್ಮ ಅಕ್ಕಪಕ್ಕ ಇರೋರು ಚೆನ್ನಾಗಿರ್ಬೇಕು ಅಂತಂದರೆ ನೀವು ಇದುವರೆಗೆ ಏನು ಮಾಹಿತಿ ಹೇಳಿದ್ರು ಸ್ವಲ್ಪನಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಡೆಂಗ್ಯೂ ಜ್ವರ ನಿಮ್ಮ ಮನೆ ಸಣ್ಣ ಮಕ್ಕಳಿಂದ ದೊಡ್ಡವರು ಕಟ್ಕೊಂಬೋದು. ಆ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದು ಬರ್ತದೆ, ತುಂಬ ಕಷ್ಟ ಆಗುತ್ತೆ. ಆಗ ನೀವೆಲ್ಲರೂ ಮನೆಗೆ ಹೋಗಿ ಇದ್ರ ಬಗ್ಗೆ ಸಂಪೂರ್ಣ ಜಾಗೃತಿ ಮೂಡಿಸಿ ನಾವೆಲ್ಲರೂ ಸೇರಿ ನಮ್ಮ ಊರುಗಳನ್ನ ಡೆಂಗ್ಯೂ ಮುಕ್ತ ಊರುಗಳನ್ನಾಗಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಜೊತೆಗೆ ಸದಾ ಕೈ ಜೋಡಿಸ್ಬೇಕು. ನಾವೆಲ್ಲ ನೆಗ್ಲೆಕ್ಟ್ ಮಾಡ್ತೀವಿ. ಏನೋ ಬಂದು ಹೇಳ್ತಿರ್ತಾರೆ, ಆಮೇಲೆ ಮನೆ ಮುಂದೆಲ್ಲ ಬರ್ತಾರೆ ಪಾಪರು, ಅದನ್ನು ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಯಾವತ್ತೂ ಸಹ ನೆಗ್ಲೆಕ್ಟ್ ಮಾಡಬೇಕು. ಅವ್ರು ಏನು ಹೇಳ್ತಾರನ್ನ ಕೇಳೋಣ. ಇವತ್ತು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸೊಳ್ಳೆ ಜ್ವರದ ಬಗ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಡೆಂಗ್ಯೂ ಜ್ವರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತಹ ಆರೋಗ್ಯ ನಿರೀಕ್ಷಕರಾದಂತಹ ಶ್ರೀ ನಾಗೇಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಫೋನಲ್ಲಿ ಸಿಕ್ಕಾಗೆಲ್ಲ ಮಾತಾಡಿಸ್ತಾ ನಮ್ಮ ಶಾಲೆಯಲ್ಲಿ ಇಂಥದ್ದು ಏನೇ ಕಾರ್ಯಕ್ರಮ ಸಹ ಫೋನ್ ಮಾಡಿ ಬಂದು ನಮ್ಮ ಶಾಲೆಗೆ ಆಚರಣೆ ಮಾಡಿ ಅದ್ರ ಮೂಲಕ ನಮ್ಮ ಮಕ್ಕಳಿಗೆ ಜಾಗೃತಿ ಮೂಡಿಸುವಂತಹ ಆರೋಗ್ಯ ನಿರೀಕ್ಷಕರಂಥ ಪುಷ್ಪಮಿ ಸರ್ ಅವರಿಗೂ ನೀವೆಲ್ಲರೂ ಆಗಸ್ಟ್ 20ರಂದು ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಮಲೇರಿಯಾ, ಡೆಂಗ್ಯೂ ಜ್ವರ, ಚಿಕನ್ ಗುನ್ಯಾ, ಜೀಕಾ, ಸೋಂಕು, ಆನೆಕಾಲು ರೋಗ, ಇದನ್ನ ನಾನು ಹೇಳ್ಬಿಡು ಸ್ವಲ್ಪ ಹೇಳ್ಕೊಡ್ತೀನಿ, ಹಂಗೆ ಹೇಳ್ಕೊತೀನಿ ಆಯ್ತಾ? ಊಟ ಏನು ಕಾಣಲ್ಲ. ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಮಲೇರಿಯಾ, ಡೆಂಗ್ಯೂ ಜ್ವರ, ಚಿಕನ್ ಗುನ್ಯಾ, ಜಿಕಾ ಸೋಂಕು, ಆನೆಕಾಲು ರೋಗ ಹಾಗೂ ಮೆದುಳು ಜ್ವರದಿಂದ ನನ್ನನ್ನು ಹಾಗೂ ನನ್ನ ಕುಟುಂಬವನ್ನು ರಕ್ಷಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಆದ್ದರಿಂದ ನನ್ನ ಮನೆ, ಕಚೇರಿ, ಆಸ್ಪತ್ರೆ, ಶಾಲೆ, ಕಾಲೇಜಿನ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ವಿಡಿ ಸ್ನಾನ ತಾಣಗಳನ್ನು ನಿರ್ಮೂಲನೆ ಮಾಡುತ್ತೇನೆ. ನನ್ನ ಮನೆ, ಕಚೇರಿ, ಆಸ್ಪತ್ರೆ, ಶಾಲೆ, ಕಾಲೇಜಿನ ಸುತ್ತಮುತ್ತ ನೀರು ನಿಲ್ಲದಂತೆ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ಸೊಳ್ಳೆ ಕಡಿತದಿಂದ ಪಾರಾಗಲು ಮಲಗುವಾಗ ಸೊಳ್ಳೆ ಪರದೆಯ ಬಳಕೆ ಹಾಗೂ ಇತರ ಸ್ವಯಂ ರಕ್ಷಣಾ ವಿಧಾನಗಳನ್ನು